ಶಿಥಿಲಗೊಂಡು ಹಾಳಾದ ಶಾಲಾ ಕೊಠಡಿ. ಶಾಲಾ ಕಾರಿಡಾರ್ನಲ್ಲಿ ಕುಳಿತು ಪಾಠ ಕೇಳುತ್ತಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ ಕೊಠಡಿಗಳು ಸರಿ ಇಲ್ಲ, ಎಲ್ಲ ಮಳೆ ಬಂದೇ ಸೋರ್ತವೆ, ಹೊರ ಕುತ್ಕೊಂಡು ಪಾಠ ಕೇಳೋ ಪರಿಸ್ಥಿತಿ ಬಂದಿದೆ. ಶೌಚಾಲಯವಿಲ್ಲದೆ ಬಯಲನ್ನೇ ಆಶ್ರಯಿಸಿರುವ ವಿದ್ಯಾರ್ಥಿನಿಯರು. ಟಾಯ್ಲೆಟ್ ಇಲ್ಲ, ನಾವು ಹೆಣ್ಮಕ್ಳು ಜಾಸ್ತಿ ಇದ್ದೀವಿ, ಎಲ್ಲ ಹೊರಗಡೆ ಹೋಗ್ಬೇಕು. ಪಾಳು ಬಿದ್ದಿರುವ ಅಡಿಗೆ ಕೊಠಡಿ, ಹಾವು ಚೇಳುಗಳ ಆಶ್ರಯ ತಾಣ. ಎಲ್ಲ ಶೀತಲಗೊಂಡು ಪೂರ್ತಿ ಒಳಕ್ಕೂ ಯಾರು ಹೋಗಕ್ಕಾಗ್ತಿಲ್ಲ. ಹಾವು, ಒಲ್ಲಿ, ಚೇಳು, ಮುಂಡ್ರಗೊಪ್ಪೆ ಏನೇನಿದಾವೆ ಅನ್ನೋದು ಅದ್ರಲ್ಲಿ ಗೊತ್ತಿಲ್ಲ. ಭಯದ ವಾತಾವರಣದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು. ಸರ್ಕಾರಿ ಶಾಲೆಗಳನ್ನು ಉಳಿಸಿ, ಶ್ರೀ ಟಿವಿ ವೀಕ್ಷಕರೇ, ಈ ದಿನ ನಾವು ಹಂದಿಕುಂಟೆ ಗ್ರಾಮ ಪಂಚಾಯಿತಿ ಅಗ್ರಹಾರದಲ್ಲಿ ಇದ್ದೀವಿ. ಈ ಒಂದು ಉನ್ನತೀಕರಿಸಿದ ಪ್ರಾಥಮಿಕ ಪಾಠಶಾಲೆ ಅಂದರೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ವರೆಗೂ ಇರುತ್ತೆ. ಯಾಕಂದರೆ ಬೇರೆ ಕಡೆ ಎಲ್ಲ 7th ಕ್ಲೋಸು, 8th ಸ್ಟ್ಯಾಂಡರ್ಡ್ವರೆಗೂ ಇದೆ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಟೀಚರ್ಸ್ ಇಲ್ಲ, ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು ಟ್ರಾನ್ಸ್ಫರ್ ಆಗಿದ್ದಾರೆ. ಮತ್ತು ಯಾರನ್ನೂ ಆಗದೇ ಇರೋ ಕಾರಣ ಇಲ್ಲಿಂದ ಬೇರೆ ಅವರು TC ಕೊಟ್ಟು ಕಳಿಸಿದ್ದಾರೆ. ಈಗ ಅಟ್ ಪ್ರೆಸೆಂಟು 1ರಿಂದ 7ನೇ ತರಗತಿವರೆಗೂ ಮಾತ್ರ ಕ್ಲಾಸಸ್ ನಡೀತಾ ಇದೆ. ಅದರಲ್ಲೂ ಈ ಕಟ್ಟಡ ಶಿಥಿಲಗೊಂಡು ಎಲ್ಲ ಬಿದ್ದೋಗಿದೆ. ಆ ಬಿದ್ದೋಗಿರೋ ಕಟ್ಟಡದಲ್ಲಿ ಈ ಪಾಠ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೊರಗಡೆ ಕೂಡಿಸ್ಬಿಟ್ಟು ಪಾಠ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಒಂದು ಕೊಠಡಿ ಶಾರ್ಟೇಜ್ ಇದೆ. ಇದನ್ನು ಸರ್ಕಾರದವರು, BO, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಬೇಗ ಮಾಡಿಕೊಡ್ಬೇಕು. ಈಗ ಮೊದಲು ಸ್ಟ್ರೆಂತು 100 ಚಿಲ್ಲರೆ ಇತ್ತಂತಿದ್ದು, ಈಗ ಇಲ್ಲೆಲ್ಲ ಹಾಳಾಗಿರೋದು, ಪರಿಸರ ಎಲ್ಲ ಹಾಳಾಗ್ತಾರೆ ಅಂದರೆ ನೋಡಿ, ಟಾಯ್ಲೆಟ್ ಎಲ್ಲ ಹಾಳಾಗಿದೆ. ಆಮೇಲಿಂದ ಅಡುಗೆ ರೂಮ್ ಇದೆಯಲ್ಲ, ಅಡುಗೆ ರೂಮು ಸಹಿತ ಹಾಳಾಗಿರೋದ್ರಿಂದ ಆ ಟಾಯ್ಲೆಟ್ ರೂಮ್ಗಳನ್ನೇ ಅಡುಗೆ ರೂಮಾಗಿ ರಿಪೇರಿ ಮಾಡಿಸಿ ಕನ್ವರ್ಟ್ ಮಾಡಿದ್ದಾರೆ. ಇದೆಲ್ಲ ಅವ್ಯವಸ್ಥೆ ಇರೋದ್ರಿಂದ ಎಲ್ಲ ಸರ್ಕಾರಿ ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆಗಳ ಹತ್ರ ಹೋಗ್ತಾ ಇದ್ದಾರೆ. ಇಲ್ಲಿ ಇಡೀ ನಮ್ಮ ಅವ್ರದ್ದು ಪಂಚಾಯತಿಯಲ್ಲಿ ಹೈಯೆಸ್ಟು ಹುಡುಗರು ವ್ಯಾಸಂಗ ಮಾಡ್ತಾ ಇರೋದು ಇದೇ ಪಾಠಶಾಲೆಯಲ್ಲಿ. ಈ ಬಗ್ಗೆ ಮಾತಾಡ್ಸೋಣ ಬನ್ನಿ. ನಿನ್ನ ಹೆಸರಮ್ಮ? ಕೀರ್ತನ. ಎಷ್ಟನೇ ಕ್ಲಾಸ್ ನೀವು? 6ನೇ ತರಗತಿ. ಏನ್ ಸಮಸ್ಯೆ ಆಗ್ತಾ ಇದೆ ಮೇಲೆ? ಇಲ್ಲಿ ಕೊಠಡಿಗಳು ಸರಿ ಇಲ್ಲ, ಎಲ್ಲ ಮಳೆ ಬಂದೇ ಸೋರ್ತವೆ, ಹೊರ ಕುತ್ಕೊಂಡು ಪಾಠ ಕೇಳೋ ಪರಿಸ್ಥಿತಿ ಬಂದಿದೆ. ಟಾಯ್ಲೆಟ್ ಇಲ್ಲ, ನಾವು ಹೆಣ್ಮಕ್ಳು ಜಾಸ್ತಿ ಇದ್ದೀವಿ, ಎಲ್ಲ ಹೊರಗಡೆ ಹೋಗ್ಬೇಕು. ಅದೊಂದು ವ್ಯವಸ್ಥೆ ಮಾಡಿ. ನಮ್ಮ ಶಾಲೆಯ ದುರಸ್ತಿ ಬಗ್ಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ನಮ್ಮ ಕ್ಷೇತ್ರ ಶಾಸಕರು ಮತ್ತೆ BOಗಳು, ಶಿಕ್ಷಣ ಅಧಿಕಾರಿಗಳು ಕೇಳಿಕೊಳ್ಳೋದೇನೆಂದ್ರೆ, ದಯವಿಟ್ಟು ನಮಗೆ ನಮ್ಮ ಶಾಲೆಯಲ್ಲಿ ಇಡೀ ಪಂಚಾಯತಿನಲ್ಲಿ ಹೈಯೆಸ್ಟು ಸ್ಟ್ರೆಂತ್ ಇರೋದ್ರಿಂದ ನಮಗೆ ಕೊಠಡಿಗಳ ಸಮಸ್ಯೆ ಮತ್ತು ಮೇಲ್ಛಾವಣಿಗಳದು ತುಂಬಾನೇ ತೊಂದರೆಗಳಾಗ್ಬಿಟ್ಟೈತೆ. ಇವತ್ತು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದರೆ, ಊರಲ್ಲಿ ಕಲೆಕ್ಷನ್ ಮಾಡಿಬಿಟ್ಟು ನಾವು ಮೇಲ್ಛಾವಣಿಗಳನ್ನ ಹಾಕೋ ಪರಿಸ್ಥಿತಿಗೆ ಬಂದೈತೆ. ಯಾಕಂದ್ರೆ ಈ ಇಡೀ ಊರೇ ನಮ್ಮ ಪಂಚಾಯತಿನಲ್ಲಿ ಹೈಯೆಸ್ಟ್ ಹಿಂದುಳಿದಿರೋ ಊರುಗಳಲ್ಲಿ ಅತಿ ಇಂಪಾರ್ಟೆಂಟ್ ಊರು ನಮ್ಮ ಅಗ್ರಹಾರ. ಇಲ್ಲಿ 1300 ಜನಸಂಖ್ಯೆಗಳುಳ್ಳ ಊರಂತ ದೊಡ್ಡೂರಿದು. ಇಲ್ಲಿನ ಮಕ್ಕಳು ಸುಮಾರು 75-80 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ. ಅವ್ರಿಗೆ ಯಾವುದೇ ಮೂಲ ಸೌಕರ್ಯಗಳಿಲ್ದೇನೆ ಇವತ್ತೇನಾಯ್ತಂದ್ರೆ TC ತಗೊಂಡು ಸಾಲ ಪಾಲ ಮಾಡಿಬಿಟ್ಟು ಮನೆ ಮಠಗಳನ್ನ ಅಡ ಇಟ್ಬಿಟ್ಟು ಇವತ್ತು ಖಾಸಗಿ ಶಾಲೆಗಳಿಗೆ ಸೇರ್ಸೋಂಥ ಪರಿಸ್ಥಿತಿ ನಿರ್ಮಾಣವಾಗೈತೆ. ಮತ್ತೆ ಇನ್ನೊಂದೇನಂದ್ರೆ, ಇವತ್ತು ದುಡ್ಡಿರೋರೇ ಇಲ್ಲ, ಎಲ್ಲರೂ ಬಡವರು. ಆಮೇಲೆ ನಮ್ಮ ಗ್ರಾಮದಲ್ಲಿ ಅತಿ ರೈತಾಪಿ ವರ್ಗದವರು ಮತ್ತೆ ಬೀಡಿ ಸುತ್ಕೊಂಡು ಜೀವನ ಮಾಡ್ತಿರೋಂಥ ಜನಗಳು ಹೆಚ್ಚಾಗಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಕ್ಷೇತ್ರದ ಶಾಸಕರು ಮಕ್ಷಣ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಎರಡನೇದೇನಂದ್ರೆ, ನಾವು ಸುಮಾರು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಶಿರಾ ತಾಲೂಕ್ನವರಾದ ಜಿನಿ ಕಂಪ್ನಿ ಮಾಲೀಕರಾದಂತ ದಿಲೀಪ್ ಕುಮಾರ್ ಸರ್ ಅವರುಗಳು ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ದುರಸ್ತಿಗಳ ಬಗ್ಗೆ ಗಮನ ಹರಿಸಿ ಅವನ್ನ ಸರಿ ಮಾಡ್ಕೊಡೋಂತ ಒಂದು ಇದಕ್ಕೆ ಬಂದಿದೆ. ಇವತ್ತು ಯಾರು ಸರ್ಕಾರ ಸಮೇತ ಮುಂದಾಗ್ತಾ ಇಲ್ಲ. ಅಂತದ್ರಲ್ಲಿ ಖಾಸಗಿಯವರು ಇವತ್ತು ನಮ್ಮ ಜಿನಿ ಕಂಪ್ನಿ ದಿಲೀಪ್ ಅವರು ಇವತ್ತು ಇಷ್ಟು ಶ್ರಮ ವಹಿಸಿ ಗಮನ ಹರಿಸಿ ಇಷ್ಟು ಕೆಲಸ ಮಾಡ್ತಾರೆ. ಹಂಗ ನಮ್ದು ಒಂದು ಶಾಲೆನ ತಮ್ಮ ಗಮನದಲ್ಲಿ ಇಟ್ಕೊಂಡು ನಮ್ದು ಸ್ವಲ್ಪ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು. ಸರ್, ತಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಣ್ಣ ಅಂತ ಸ್ವಾಮಿ. ಸರ್ ಹೇಳಿ, ನಿಮ್ಮ ಊರಿನ ಸಮಸ್ಯೆ. ನಮ್ಮ ಊರಿನ ಸಮಸ್ಯೆ ಈಗ ಗ್ರಾಮದಲ್ಲಿ ಈಗ ನಮಗೆ ಸ್ಕೂಲ್ಗಳು ಭಾಳ ನೋವು ಇದಾಗಿದೆ, ತೊಂದರೆ ಆಗಿದೆ. ಆ ಸ್ಕೂಲ್ಗಳು ಬಿದ್ದೋಗಿದ್ದಾವೆ, ಸೋರ್ತವೆ, ಈಗಲೂ ಬೀಳೋ ಸ್ಥಿತಿನಲ್ಲಿದ್ದಾವೆ ಬೇರೆ ಸ್ಕೂಲ್ಗಳು.
ನಮ್ಗೆ ಹೆಚ್ಚಿನದಾಗಿ ಸ್ಕೂಲ್ಗೆ ಕೊಠಡಿನ ಮಾಡೋಕ್ಕೆ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಿದ್ದೀವಿ. ಹೈಸ್ಕೂಲು ಇದೆಯಾ? ಹೈಸ್ಕೂಲ್ ಬಗ್ಗೆ ನಾವು ಮುಂಚೆ ಇಲ್ಲಿಗೆ ಸುಮಾರು 15 ವರ್ಷದಿಂದ ಕೇಳ್ಕೊಂಬಂದ್ವಿ. ಅವತ್ತು ನಾವೊಂದು ತಿಪ್ಪೇಸ್ವಾಮಿ ಮಠದ ಜಾಗನ 3 ಎಕರೆನ ಸ್ಕೂಲ್ಗೆ ಅಂತ ಆದರೂ ಕೂಡ ಸ್ಕೂಲ್ಗೆ 3 ಎಕರೆ ಜಮೀನು ನಾವು ಕೊಟ್ಟರು ಕೂಡ ನಮಗೇನು ಸ್ಕೂಲ್ ಅಲ್ಲಿಂದ ಈ ಕಡೆಗೆ ಬಂದಿಲ್ಲ. ಶಿಕ್ಷಕರದು ಸ್ವಲ್ಪ ಏನೋ ಕೊರತೆ ಇದೆ. ಒಳ್ಳೆ ಶಿಕ್ಷಕರನ್ನ ಹಾಕಿ ಇನ್ನೂ ಶಿಕ್ಷಕರನ್ನ ಹೆಚ್ಚಿಗೆ ಮಾಡಿ ಸ್ವಲ್ಪ ಮಕ್ಕಳನ್ನ ಚೆನ್ನಾಗಿ ಓದೋದ ರೀತಿಗೆ ಮಾಡಲಿ ಅಂತ ಕೇಳ್ತಾ ಇದ್ದೀವಿ. ಮಾನ್ಯ ಶಾಸಕರಾದಂಥ TB ಜಯಚಂದ್ರ ಅವರು ಈಗ ಏನು ಇಲ್ಲಿ ಅಗ್ರಹಾರದಲ್ಲಿ ಸ್ಕೂಲು ಶಿಥಿಲಗೊಂಡಿದೆ, ಅದನ್ನ ದಯಮಾಡಿ ಆದಷ್ಟು ಬೇಗನ ಅದನ್ನ ನಡೆಸ್ಕೊಡ್ಬೇಕು. ಮತ್ತೆ ನಾವು ಜೀನಿ ಕಂಪ್ನಿಯವ್ರಿಗೆ ಸಮೇತ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡು ಬಂದಿದ್ವಿ, ಆದ್ರೆ ಅವ್ರು ಸಿಕ್ಕಿರ್ಲಿಲ್ಲ. ಮತ್ತೆ ಅವ್ರಿಗೆ ಫೋಟೋ ಸಮೇತ ನಾವು ಕಳಿಸಿದೀವಿ, ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದೀವಿ, ನೋಡಿದ್ರು. ಈ ಸ್ಟ್ರೀಟ್ TV ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ನಮ್ಮ ಶಾಲೆನ ತಾವು ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಅಂತಂದೇಳಿ ಈ ಮುಖಾಂತರ ದಿಲೀಪ್ ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ.